ಪ್ರೀತಿಯುಳ್ಳ ದೇವಜನರೇ, ನಿಮ್ಮೆಲ್ಲರಿಗೂ ಕರ್ತನಾದ ಯೇಸು ಕ್ರಿಸ್ತನ ಶ್ರೇಷ್ಠವಾದ ನಾಮದಲ್ಲಿ ವಂದನೆಗಳು. ಶಾಲೋಮ್, ನಿಮಗೆ ಸಮಾಧಾನವಾಗಲಿ. ಈ ದಿನ ದೇವರ ವಾಕ್ಯದ ಧ್ಯಾನಕ್ಕಾಗಿರುವಂಥ ವಿಷಯ ಪ್ರಯೋಜನ ಉಳ್ಳವನಾಗಿರು. ಅದಕ್ಕೆ ಆಧಾರವಾಗಿ ಫಿಲೋಮನ ಗ್ರಂಥ 1ನೇ ಅಧ್ಯಾಯ 11ನೇ ವಚನ. ಅವನು ಮೊದಲು ನಿನಗೆ ಅಪ್ರಯೋಜಕನಾಗಿದ್ದನು, ಈಗ ನಿನಗೂ ನನಗೂ ಪ್ರಯೋಜಕನಾಗಿದ್ದಾನೆ. ಫಿಲೋಮನನಿಗೆ ಬರೆದ ಪತ್ರಿಕೆ ಹೊಸ ಒಡಂಬಡಿಕೆಯಲ್ಲಿ 18ನೆಯ ಪುಸ್ತಕವಾಗಿದೆ. ಈ ಫಿಲೋಮನ ಪತ್ರಿಕೆಯಲ್ಲಿ ಒಟ್ಟು 25 ವಚನಗಳನ್ನು ಮಾತ್ರ ನೋಡಲಿಕ್ಕೆ ಸಾಧ್ಯ. ಅಪೊಸ್ತಲ ಪೌಲನು ರೋಮಾಪುರದ ಸೆರೆಮನೆಯಲ್ಲಿದ್ದಾಗ ಕ್ರಿಸ್ತ ಶಕ 72ರಲ್ಲಿ ಫಿಲೋಮನ ಎಂಬಂಥ ಒಬ್ಬ ಐಶ್ವರ್ಯವಂತನಿಗೆ ಬರೆದ ಪತ್ರಿಕೆಯೇ ಫಿಲೋಮನ ಪತ್ರಿಕೆ. ಓನೇಸಿಮೋನನು ಫಿಲೋಮನ ಬಳಿ ಗುಲಾಮನಾಗಿದ್ದ, ದಾಸನಾಗಿದ್ದ. ನಂತರ ಅಲ್ಲಿಂದ ತಪ್ಪಿಸಿಕೊಂಡು ಓಡಿ ಹೋದನು. ನಂತರ ಅವನನ್ನು ಸೆರೆಮನೆಯಲ್ಲಿ ಹಾಕಿದಾಗ ಅಲ್ಲಿ ಸುವಾರ್ತೆಯನ್ನು ಕೇಳಿ ರಕ್ಷಿಸಲ್ಪಟ್ಟ. ಈಗ ಆ ಓನೇಸಿಮೋನನ ಕುರಿತಾಗಿ ಅಪೊಸ್ತಲ ಪೌಲನು ಅವನ ಪರವಾಗಿ ಈಗ ಬರೆದು ಹೇಳುತ್ತಿದ್ದಾನೆ. ಅವನು ಮುಂಚೆ ಅಪ್ರಯೋಜಕನಾಗಿದ್ದ, ಈಗ ನಿನಗೂ ನನಗೂ ಪ್ರಯೋಜನ ಉಳ್ಳವನಾಗಿದ್ದಾನೆ. ರಕ್ಷಿಸಲ್ಪಡುವ ಮುಂಚೆ ಅವನ ಅಪ್ರಯೋಜಕ, ಈಗ ರಕ್ಷಿಸಲ್ಪಟ್ಟಿದ್ದಾನೆ, ಪ್ರಯೋಜನ ಉಳ್ಳವನಾಗಿದ್ದಾನೆ. ಓನೇಸಿಮೋನನು ಎಂಬ ಹೆಸರಿನ ಅರ್ಥ ಉಪಯುಕ್ತ ಉಳ್ಳವನು. ಆದರೆ ಹೆಸರಿಗೆ ತಕ್ಕಂತೆ ಅವನು ಯಾರಿಗೂ ಉಪಯುಕ್ತನಾಗಿರಲಿಲ್ಲ. ಅವನು ಗುಲಾಮನಾಗಿದ್ದ, ದಾಸನಾಗಿದ್ದ. ಆಗಿನ ಕಾಲದಲ್ಲಿ ಒಬ್ಬನು ಗುಲಾಮನಾಗಿದ್ದರೆ, ದಾಸನಾಗಿದ್ದರೆ ಅವನು ಸಾಯುವವರೆಗೂ ಯಜಮಾನನಿಗೆ ನಿಷ್ಠೆಯಿಂದ ಅವನ ಮನೆಯಲ್ಲೇ ಇರಬೇಕಾಗಿತ್ತು. ಆದರೆ ಇವನೇನು ಮಾಡ್ತಾ ಇದ್ದಾನೆ? ನಿಷ್ಠೆಯಿಂದ ಇರಲಿಲ್ಲ, ಉಪಯುಕ್ತನಾಗಿರಲಿಲ್ಲ. ಇವನು ತಪ್ಪಿಸಿಕೊಂಡು ಅಲ್ಲಿಂದ ಓಡಿ ಹೋಗಿದ್ದ. ನೋಡ್ರಿ, ಆ ಥರ ಓಡಿ ಹೋಗಿ ಮತ್ತೆ ಇದು ಮಾಡಿದರೆ ಅವ್ರಿಗೆ ಭಾಳ ಕಠಿಣವಾದ ಶಿಕ್ಷೆಯನ್ನು ಕೊಡ್ತಾ ಇದ್ರು. ನಂತರ ಅವನ ಜೀವನದಲ್ಲಿ ಹೇಗೋ ತಿರುಗಿ ಅವನನ್ನು ಸೆರೆಮನೆಗೆ ಹಾಕಿದಾಗ ಅಲ್ಲಿ ಅಪೊಸ್ತಲ ಪೌಲನ ನಿಮಿತ್ತವಾಗಿ ರಕ್ಷಿಸಲ್ಪಟ್ಟ. ಸುವಾರ್ತೆಯನ್ನು ಕೇಳಿ, ಯಾವಾಗ ಸುವಾರ್ತೆಯನ್ನು ಕೇಳಿ ರಕ್ಷಿಸಲ್ಪಟ್ಟನೋ ಅವನ ಜೀವನ ಮಾರ್ಪಟ್ಟಿದ್ದು ಮಾತ್ರವಲ್ಲ, ಬದಲಾದದ್ದು ಮಾತ್ರವಲ್ಲ, ಅವನ ಜೀವನ ಎಲ್ಲರಿಗೂ ಸಹ ಸ್ತೋತ್ರ ಪ್ರಯೋಜನ ಉಳ್ಳಂಥ ಜೀವನವಾಗಿ ದೇವರು ಮಾರ್ಪಡಿಸಿದರು. ಅಪೊಸ್ತಲ ಪೌಲನು ಸಹ ಅವನು ರಕ್ಷಿಸಲ್ಪಡುವ ಮುಂಚೆ ಸಭೆಯನ್ನು ವಿರೋಧಿಸುತ್ತಾ ಇದ್ದ, ಸಭಿಕರಿಗೆ ಹೊಡೆಯುತ್ತಾ ಇದ್ದ, ಚರ್ಚ್ಗಳನ್ನ ಅಟ್ಯಾಕ್ ಮಾಡ್ತಾ ಇದ್ದ. ಯಾವಾಗ ದೇವರು ದಮಸ್ಕದ ಹಾದಿಯಲ್ಲಿ ಅವನನ್ನು ಸಂಧಿಸಿದರೋ ಅವನ ಜೀವನದ ಗುರಿ, ಉದ್ದೇಶವೇ ಬದಲಾಯಿತು. ಪ್ರೀತಿಯುಳ್ಳ ದೇವಜನರೇ, ನೀವು ರಕ್ಷಿಸಲ್ಪಡುವ ಮುಂಚೆ ಹೇಗಿದ್ದೀರಿ ಅದಲ್ಲ ವಿಷಯ. ರಕ್ಷಣೆ ಹೊಂದಿದ ಮೇಲೆ ನೀವು ಪ್ರಯೋಜನ ಉಳ್ಳವರಾಗಿರಬೇಕು. ನೀವು ಹೋಗುವಂಥ ಸಭೆಗೆ, ನಿಮ್ಮ ಕುಟುಂಬಕ್ಕೆ ನೀವು ಪ್ರಯೋಜನ ಉಳ್ಳವರಾಗಿ ಜೀವಿಸುವಾಗ ಮಾತ್ರ ದೇವರ ನಾಮ ಸ್ತೋತ್ರ ಮಹಿಮೆ ಹೊಂದುವಂಥದ್ದಾಗಿದೆ. ಅದಕ್ಕೆ ಇವತ್ತು ದೇವರು ನಮ್ಮನ್ನು ನೋಡಿ ಹೇಳುತ್ತಾ ಇದ್ದಾರೆ, ನೀವು ಪ್ರಯೋಜನ ಉಳ್ಳವರಾಗಿ ಜೀವಿಸ್ರಿ. ನೋಡ್ರಿ, ಓನೇಸಿಮೋನನು ಅಪ್ರಯೋಜಕನಾಗಿ ಆಮೇಲೆ ಪ್ರಯೋಜನ ಉಳ್ಳವನಾಗಿ ಹೇಗೆ ಮಾರ್ಪಟ್ಟು ಅನೇಕ ಜನರಿಗೆ ಆಶೀರ್ವಾದ ನಿಧಿಯಾಗಿ ಬದಲಾದನೋ, ಅದೇ ವಿಧದಲ್ಲಿ ನಮ್ಮ ಜೀವಿತ ಸಹ ಇತರರಿಗೆ ಸ್ತೋತ್ರ ಅದು ಪ್ರಯೋಜನಕಾರಿಯಾಗಿಯೂ ಆಶೀರ್ವಾದದಾಯಕವಾಗಿಯೂ ಇರಬೇಕೆಂಬುದಾಗಿ ದೇವರು ಬಯಸುತ್ತಾ ಇದ್ದಾರೆ. ಯೇಸುವನ್ನು ನಂಬಿದವರು ತುಕ್ಕು ಹಿಡಿಯುವ ಕಬ್ಬಿಣವಾಗಿರೋದಿಲ್ಲ. ಇನ್ನೊಂದು ಸಾರಿ ಹೇಳ್ತೇನೆ, ಯೇಸುವನ್ನು ನಂಬಿ ರಕ್ಷಣೆ ಹೊಂದಿರುವವರ ಜೀವನ ತುಕ್ಕು ಹಿಡಿಯುವ ಕಬ್ಬಿಣವಾಗಿರುವುದಿಲ್ಲ. ಅವರು ಉಪಯೋಗವಾಗುವಂಥ ವಜ್ರವಾಗಿರುತ್ತಾರೆ, ಅಮೂಲ್ಯವಾದ ಮುತ್ತಾಗಿರುತ್ತಾರೆ. ನಿಮ್ಮನ್ನು ಬಲಪಡಿಸುವುದಕ್ಕೆ ಒಂದು ಅದ್ಭುತ ಸಾಕ್ಷಿ ನಿಮ್ಮೊಟ್ಟಿಗೆ ಹಂಚಿಕೊಳ್ಳುತ್ತೇನೆ. ಆಂಧ್ರ ಪ್ರದೇಶದಲ್ಲಿ ಕರ್ತನಲ್ಲಿ ನಿದ್ರೆ ಹೊಂದಿದಂಥ ಸೇವಕರು, ಏಸನ್ನ ಎಂಬಂಥ ಸೇವಕರು, ಅವರು 17ನೇ ವಯಸ್ಸಿನವರೆಗೂ ಮಾನಸಿಕವಾದ ಕಾಯಿಲೆಯಿಂದ ಹುಚ್ಚನಾಗಿ ಬೀದಿ ತಿರುಗುತ್ತಾ ಇದ್ದರಂತೆ. ಸ್ವಂತ ಮನೆಯವರು ಸಹ ಅವರನ್ನು ಹೊರಗಡೆ ಹಾಕಿಬಿಟ್ಟಿದ್ರು. ಅವ್ರ ಬಗ್ಗೆ ಯಾರೂ ನೋಡ್ಕೊಳ್ತಾ ಇರಲ್ಲ.
ದೇವರು ಅಂಥ ಒಂದು ಪರಿಸ್ಥಿತಿಯಲ್ಲಿ ಇದ್ದಂಥವರನ್ನು ದೇವರು ಸಂಧಿಸಿದರು. ಒಂದು ಅದ್ಭುತವಾದ ಬೆಳಕು ಅವರನ್ನು ಸಂಧಿಸಿದರು. ಒಂದು ಕುಟುಂಬ ಪ್ರಾರ್ಥನೆ ಮಾಡುತ್ತಾ ಇದ್ದರು. ಆ ಸಂದರ್ಭದಲ್ಲಿ ಆ ಹಾಡನ್ನು ಕೇಳಿಸಿಕೊಂಡು ಅಲ್ಲಿ ಹೋದಾಗ ಅವರ ಜೀವನವೇ ಮಾರ್ಪಡಿತು. ಅವತ್ತೇ ಯೇಸುವನ್ನು ಸ್ವಂತ ರಕ್ಷಕನಾಗಿ ಅಂಗೀಕರಿಸಿಕೊಂಡರು. ಪ್ರತಿಯೊಂದು ಬೀದಿಯಲ್ಲಿ, ಪ್ರತಿಯೊಂದು ಊರಿನಲ್ಲಿ ನೋಡಿದಂಥ ಅವರನ್ನು ಜನರು ಗೇಲಿ ಮಾಡುತ್ತಾ ಇದ್ದರು, ಪರಿಹಾಸ್ಯ ಮಾಡುತ್ತಾ ಇದ್ದರು. ನಂತರ ಯಾವಾಗ ಯೇಸುವನ್ನು ಸ್ವಂತ ರಕ್ಷಕನಾಗಿ ಅಂಗೀಕರಿಸಿಕೊಂಡ್ರೋ ಅವರ ಮಾನಸಿಕ ಕಾಯಿಲೆ ಅವರಿಂದ ನೀಗಿ ಹೋಯಿತು. ಅದಾದ ಮೇಲೆ ಸೇವೆ ಮಾಡಲಿಕ್ಕೆ ಆರಂಭಿಸಿದರೋ ಅವರು ಆಂಧ್ರ ಪ್ರದೇಶದಲ್ಲಿ ಮಾತ್ರ, ಈಗ ತೆಲಂಗಾಣ ಮತ್ತು ಆಂಧ್ರ ಪ್ರದೇಶ ಅಂತ ಎರಡು ರಾಜ್ಯವಾಗಿ ಮಾರ್ಪಟ್ಟಿದೆ. ಅದರ ಮುಂಚೆ ಅದು ಒಂದೇ ರಾಜ್ಯವಾಗಿತ್ತು. ಆ ರಾಜ್ಯದಲ್ಲಿ ಒಳ್ಳೆ ಸೇವೆ ಮಾಡಿ ಅನೇಕ ಸಭೆಗಳನ್ನು ಸ್ಥಾಪಿಸಿದ್ದಾರೆ. ಅವರ ಸಾಕ್ಷಿಯಲ್ಲಿ ಅವರು ಹೇಳ್ತಾರೆ, ಕಡಿಮೆ ಪಕ್ಷ 1,00,000ಕ್ಕಿಂತ ಹೆಚ್ಚು ಜನರಿಗೆ ಅವರೊಬ್ಬರೇ ದೀಕ್ಷಾಸ್ಥಾನ ಕೊಟ್ಟಿದ್ದಾರಂತೆ. ಒಬ್ಬರೇ ಎಷ್ಟೋ ಸಭೆಗಳನ್ನು ಸ್ಥಾಪಿಸಿದ್ದಾರೆ. ಇವತ್ತಿಗೂ ಕೂಡ ಆ ಸಭೆಗಳು ದೇವರ ಮಹಿಮೆಗಾಗಿ ಎಲ್ಲ ಸ್ಥಳಗಳಲ್ಲಿ ಅವುಗಳು ಸ್ಥಾಪಿಸಲ್ಪಟ್ಟು ಅನೇಕ ಆತ್ಮಗಳು ರಕ್ಷಣೆ ಹೊಂದುತ್ತಾ ಇದ್ದಾರೆ. ನೋಡ್ರಿ, ಹಾಗಾದರೆ ಒಬ್ಬರನ್ನು ದೇವರು ಆರಿಸಿಕೊಂಡು, ಅದು ಕುಟುಂಬದಿಂದ ಕೈ ಬಿಡಲ್ಪಟ್ಟು ಮಾನಸಿಕವಾದಂಥ ಕಾಯಿಲೆಗೆ ಒಳಗಾಗಿ ಅಂಥವರನ್ನೇ ದೇವರು ಸಂಧಿಸಿ ಇಡೀ ಆಂಧ್ರ ಪ್ರದೇಶಕ್ಕೆ, ಇಡೀ ದೇಶಕ್ಕೆ ಪ್ರಯೋಜನಕಾರಿಯಾಗಿ ದೇವರು ಉಪಯೋಗಿಸಿರುವುದಾದರೆ ನಿಮ್ಮನ್ನು ಸಹ ದೇವರು ಉಪಯೋಗಿಸಲಿಕ್ಕೆ ಶಕ್ತನಾಗಿದ್ದಾನೆ. ದೇವರು ನಿಮ್ಮ ಹಿನ್ನೆಲೆಯನ್ನು ನೋಡೋದಿಲ್ಲ, ನೀವು ಯಾರೆಂಬುದಾಗಿ ನೋಡೋದಿಲ್ಲ. ದೇವರೇ, ನನ್ನನ್ನೂ ಉಪಯೋಗಿಸು, ನನ್ನನ್ನೂ ಪ್ರಯೋಜನಪಡಿಸು. ನಾನು ಅನೇಕ ಜನರಿಗೆ ನಾನು ಈ ಲೋಕದಲ್ಲಿ ಜೀವಿಸಿ ನನ್ನ ಜೀವನವನ್ನು ಮುಗಿಸಿ ಹೋಗುವಂಥದ್ದಲ್ಲ. ನಾನು ಅನೇಕ ಜನರಿಗೆ ಪ್ರಯೋಜನಕಾರಿಯಾಗಿರಬೇಕು, ಅನೇಕರಿಗೆ ನನ್ನ ಆಶೀರ್ವಾದ ನಿಧಿಯಾಗಬೇಕು, ಅನೇಕರಿಗೆ ಸ್ವಾಮಿ ನಿನ್ನ ರಾಜ್ಯದ ಮಹಿಮೆಗೆ, ನಿನ್ನ ರಾಜ್ಯ ಕಟ್ಟುವುದಕ್ಕಾಗಿ ನನ್ನನ್ನು ಪ್ರಯೋಜನವುಳ್ಳ ವ್ಯಕ್ತಿಯಾಗಿ ಉಪಯೋಗಿಸಿರಿ ಎಂಬುದಾಗಿ ಕೇಳ್ರಿ. ನಿಶ್ಚಯವಾಗಿ ದೇವರು ನಿಮ್ಮನ್ನು ಸಹ ಉಪಯೋಗಿಸಿಕೊಳ್ತಾರೆ. ಕಣ್ಗಳನ್ನು ಮುಚ್ಚೋಣ, ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಲೋಕದಲ್ಲಿ ವಾಸ ಮಾಡುವ ನಮ್ಮ ತಂದೆಯಾದ ದೇವರೇ, ನೀನು ಒಳ್ಳೆಯ ದೇವರು ಸ್ವಾಮಿ. ಅಪ್ಪ, ಒನೇಸಿಮೋನನು ಮೊದಲು ಅಪ್ರಯೋಜಕನಾಗಿದ್ದ, ನಂತರ ಎಲ್ಲರಿಗೂ ಪ್ರಯೋಜನ ಉಳ್ಳವನಾಗಿ ನೀವು ಉಪಯೋಗಿಸಿದ್ರಿ. ನಮ್ಮ ಜೀವನ ಕೂಡ ನಿಮ್ಮ ಪಾದ ಸಮ್ಮುಖದಲ್ಲಿ ಸಮರ್ಪಿಸ್ತೇವೆ. ದೇವರೇ, ನೀನಿಲ್ಲದ ಬಾಳು ಅದು ಬರುಡಾದ ಬಾಳು, ನೀನಿಲ್ಲದ ಜೀವನ ಅದು ನಿಷ್ಪ್ರಯೋಜಕವಾದ ಜೀವನ. ನೀವು ನಮ್ಮೊಂದಿಗಿರುವಾಗ, ನಾವು ನಿಮ್ಮನ್ನು ಅಂಗೀಕಾರ ಮಾಡಿರುವಾಗ ಪ್ರತಿಯೊಬ್ಬರಿಗೂ ಪ್ರಯೋಜನ ಉಳ್ಳವರಾಗಿ ಜೀವಿಸಲಿಕ್ಕೆ ನಮಗೆ ಕೃಪೆ ಕೊಡ್ರಿ. ಈ ವಿಡಿಯೋನ ವೀಕ್ಷಿಸಿದ ಪ್ರತಿಯೊಬ್ಬರನ್ನು, ಅವರ ಕುಟುಂಬಗಳನ್ನು ನೀವು ಬ್ಲೆಸ್ ಮಾಡಿರಿ. ಯೇಸುವಿನ ಹೆಸರಿನಲ್ಲಿ ತಂದೆಯೇ, ಆಮೇನ್, ಆಮೇನ್. ಪ್ರೈಸ್ ದಿ ಲಾರ್ಡ್. ಹಾಗಾದರೆ ಪ್ರಯೋಜನ ಉಳ್ಳವರಾಗಿ ಜೀವಿಸೋಣ. ಕರ್ತನು ತಾನೇ ನಿಮ್ಮನ್ನು, ನಿಮ್ಮ ಕುಟುಂಬಗಳನ್ನು ಬ್ಲೆಸ್ ಮಾಡಲಿ. ಗಾಡ್ ಬ್ಲೆಸ್ ಯು ಆಲ್.